ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿರ್ಮಲ ವಿರೂಪಾಕ್ಷ. ನನ್ನ ಕಸಿನ್ದು ಮದುವೆ ಇತ್ತು, ಹಾಗಾಗಿ ಹೋಗಿದ್ದೆ. ಸೊ ನಮ್ಮ ಕಡೆ ನಮ್ಮ ಮದುವೆಗಳಲ್ಲಿ ಯಾವ್ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ಕೆಲವೊಂದು ವಿಡಿಯೋ ಸ್ಕಿಪ್ಪಿಂಗ್ ತೆಗ್ದಿದ್ದೀನಿ, ಅದನ್ನು ಹಾಕ್ತೀನಿ. ಹಾಗೆ ಮದುವೆ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಚಪ್ಪರ ಎಲ್ಲ ಹಾಕಾಗಿತ್ತು. ಮದುವೆ ಮನೆ ಅಂದರೆ ಎಷ್ಟು ಕೆಲಸಗಳಿರುತ್ತೆ ಅಲ್ವಾ. ಹಾಗೆ ಎಲ್ಲರೂ ಸ್ವಲ್ಪ ಹೂವು ಕಟ್ಟೋದಿತ್ತು ಅಂತ ಹೇಳಿ ಹೂವು ಕಟ್ತಾಯಿದ್ರು. ಇನ್ನು ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಇವರೆಲ್ಲರೂ ಸ್ವಲ್ಪ ಬಿಲ್ಪತ್ರ ಬಿಡಿಸ್ಕೊತಾ ಇದ್ರು. ನಾವು ನಮ್ಮ ಮನೆಗಳಲ್ಲಿ ಯಾವುದೇ ಪೂಜೆ ಹಬ್ಬ ಅಂದರೂ ಕೂಡ, ಕಾರ್ಯ ಅಂದರೂ ಕೂಡ, ಪೂಜೆಯಲ್ಲಿ ಮೊದಲು ಜಾಸ್ತಿ ಯೂಸ್ ಮಾಡೋದೇ ಬಿಲ್ವಪತ್ರೆ. ಹಾಗಾಗಿ ಮುಳ್ಳಿರುತ್ತಲ್ವ, ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಎಲ್ಲ ಬಿಡಿಸ್ತಾ ಇದ್ರು. ಇನ್ನು ಮಧ್ಯಾಹ್ನ ಆಯಿತು. ಮದುವೆ ಇದ್ದಿದ್ದು ನಾಗಮಂಗಲದಲ್ಲಿ, ದೂರ ಅಲ್ವಾ, ಬೇಗ ಹೋಗಬೇಕು ಅಂತ ಹೇಳಿ ಮಧ್ಯಾಹ್ನಕ್ಕೆ ಹೆಣ್ಣು ಕರ್ಕೊಂಡು ಹೋಗ್ತಾಯಿದ್ರು. ಹೆಣ್ಣಿನ ಜೊತೆ ಕಾರಲ್ಲಿ ಒಂದು ಸ್ವಲ್ಪ ಜನ, ಅಂದರೆ ಪೂಜೆಗೆ ಅಲ್ಲೋಗಿ ಪೂಜೆಗೆ ಬೇಕಾದಂಥವ್ರು ಅಣ್ಣ, ಅತ್ತಿಗೆ, ಸೋದರ ಮಾವ, ಸೋದರದತ್ತೆ ಇಂಥವ್ರನ್ನ ಕಳಿಸ್ಕೊಡ್ತಾಯಿದ್ರು. ಹಾಗಾಗಿ ಹೆಣ್ಣ ಕಳ್ಸೋಕ್ಕೆ ಮುಂಚೆ ನಮ್ಮ ಕಡೆ ನಾವು ಅಕ್ಷತೆ ಇಟ್ಟು ಕಳಿಸ್ತೀವಿ. ಹಾಗಾಗಿ ಒಂದು 5 ಜನ ಅಕ್ಷತೆ ಇಡೋಣ ಅಂತ ಹೇಳಿ ಹೆಣ್ಣು ಕೂರಿಸಿ ಅಕ್ಷತೆ ಇಡ್ತಾಯಿದ್ರು. ಹೆಣ್ಮಕ್ಳಿಗೆ ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ದಿನ ಅಲ್ವಾ. ಅವರು ಅಪ್ಪನ ಮನೇಲಿ ಎಷ್ಟೇ ಚೆನ್ನಾಗಿ ಖುಷಿಯಾಗಿ ಸುಖವಾಗಿ ಬೆಳೆದಿದ್ರು, ಇದು ಒಂದು ದಿನ ಅಂತ ಬಂದಾಗ ತುಂಬ ಎಮೋಷ್ನಲ್ ಆಯ್ತಾರೆ. ಅಷ್ಟು ದಿನದಿಂದ ಸಾಕಿ ಮುದ್ದಾಗಿ ಬೆಳೆಸಿದ ಮಗಳನ್ನ ನಮ್ಗೆ ಬಿಟ್ಟೋಯ್ತಾಳೆ ಅಂದರೆ ಅಪ್ಪ ಅಮ್ಮ ಎಷ್ಟು ದುಃಖ ಆಯ್ತಾರೆ, ಎಷ್ಟು ಎಮೋಷ್ನಲ್ ಆಯ್ತಾರೆ. ನಮಗೆ ಎಷ್ಟಾಗುತ್ತೆ. ನಮ್ಮ ಲೈಫಲ್ಲಿ ಇದೆಂಥ ಒಂದು ಮಹತ್ತರ ದಿನ ಅಂತಲೇ ಹೇಳ್ಬೋದು. ಆದರೂ ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಮುದ್ದಾಗಿ ಸಾಕಿದ್ರು, ಎಷ್ಟೇ ತುಂಬ ಸೆನ್ಸಿಟಿವ್ ನನ್ನ ಮಗಳು ಹೆಂಗಿರ್ತಾಳಪ್ಪ ಅಂತ ಅಂದ್ಕೊಂಡ್ರೂ ಕೂಡ ಇಂಥ ದಿನ ಒಂದು ಪ್ರತಿ ಹೆಣ್ಮಕ್ಳು ಲೈಫಲ್ಲೂ ಕೂಡ ಬಂದುಬಿಡುತ್ತೆ. ಅದು ಸಮಾಜದ ಪ್ರಕೃತಿ ನಿಯಮನೇ ಆಗಿದೆ. ಗಂಡ, ಅತ್ತೆ, ಮಾವ ಹೀಗೆ ಒಂದು ಕುಟುಂಬನ ಬಿಟ್ಟು ಇನ್ನೊಂದು ಕುಟುಂಬಕ್ಕೆ ಹೋಗಿ ಹೊಸ ಜನಗಳ ಜೊತೆ ಅಡ್ಜಸ್ಟ್ ಆಗಿ ಲೈಫ್ ಲೀಡ್ ಮಾಡೋದು ನಿಜವಾಗ್ಲೂ ಹೆಣ್ಮಕ್ಳು ಲೈಫಲ್ಲಿ ಒಂದು ಚಾಲೆಂಜಿಂಗೇ ಆಗಿರುತ್ತೆ. ಕೆಲವೊಂದು ಸಲ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ. ಕೆಲವೊಬ್ರಿಗೆ ತುಂಬ ಕಷ್ಟ ಆಗ್ಬೋದು. ಕಷ್ಟ ಆದರೂ ಏನು ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಇದು ಹೆಣ್ಮಕ್ಳು ಲೈಫಲ್ಲಿ, ಪ್ರತಿ ಹೆಣ್ಮಕ್ಳು ಲೈಫಲ್ಲೂ ನಡೆಯುತ್ತೆ ಅಂತಲೇ ಹೇಳ್ಬೋದು. ಆದರೂ ಹೆಣ್ಮಕ್ಳು ಮನಸ್ಥಿತಿ ಒಂದು ಕಡೆಯಿಂದ ನಾವು ಕೆಲವೊಂದು ಸಲ ಸುಮ್ಮನೆ ಟ್ರಿಪ್ ಅಂತ ಹೋಗಿ ಒಂದು ಪ್ರಕೃತಿಗೆ ಹೊಂದ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇಲ್ಲಿಂದ ಹೋಗಿ ನಾವು ಹೊಸ ಕುಟುಂಬದ ಜೊತೆನೇ ಹೊಂದ್ಕೋಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಆದರೂ ಹೆಣ್ಮಕ್ಳು ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಇನ್ನು ರಾತ್ರಿಗೆ ಮದುವೆ ರಿಸೆಪ್ಷನಲ್ಲಿಗೆ ರೆಡಿ ಆಗಿದ್ರು. ಆದಮೇಲೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಇನ್ನು ಈ ಕಡೆ ಭತ್ತ ಕುಟ್ತಾಯಿದ್ರು. ಆ ಭತ್ತದ ಕುಟ್ಟೋದು ವಿಡಿಯೋ ತೆಗೆದಿಲ್ಲ. ಇನ್ನು ಈ ಕಡೆ ಬಳೆ ಶಾಸ್ತ್ರ, ಮದುವೆ ಚೌಟಿನಲ್ಲೇ ಮಾಡಿಸ್ತಾರೆ. ಮೊದಲು ಹೆಣ್ಣು ಕೈಲಿ ಪೂಜೆ ಮಾಡಿಸಿ ಆದಮೇಲೆ ಹೆಣ್ಣಿಗೆ ಕೈ ತುಂಬ 2 ಕೈಗೆ ಕರಿ ಬಳೆಗಳನ್ನ ತೊಡಿಸ್ತಾರೆ. ನಂತರ ಅಲ್ಲಿ ಕೂತಿರೋ ಅಂಥ ಹೆಣ್ಮಕ್ಳು ಎಲ್ರಿಗೂ ಕೂಡ 2 ಬಳೆನ ಹಾಕ್ತಾರೆ. ಕೆಲವೊಬ್ಬರು ಬೇಕು ಅಂದರೆ ಅವರು ಕೂಡ ಕೈ ತುಂಬ ಬಳೆ ತೊಡಿಸ್ಕೋಬೋದು. ಆದರೂ ಹೆಣ್ಮಕ್ಳಿಗೆ ಇದು ತುಂಬ ಮೆಮೊರೇಬಲ್ ಮೂಮೆಂಟ್ಸು. ಮುತ್ತೈದೆ ಅಂತ ಹೇಳ್ತಾರೆ. ಈ 5 ಮುತ್ತುಗಳಲ್ಲಿ ಹೆಣ್ಮಕ್ಳಿಗೆ ಈ ಬಳೆನೂ ಕೂಡ ಒಂದು ಮುತ್ತು. ನಾವು ಹೇಗೆ ಅರಿಶಿನ, ಕುಂಕುಮ, ಮಾಂಗಲ್ಯ, ಕಾಲುಂಗುರ ಇವೆಲ್ಲ ಮದುವೆಯಲ್ಲಿ ನಡೆಯೋ ಶಾಸ್ತ್ರಗಳೆಲ್ಲ ಪ್ರತಿಯೊಂದು ಒಂದೊಂದು ಮೆಮೊರೀಸ್ ಅಂತಲೇ ಹೇಳ್ಬೋದು. ನಮ್ಮ ಲೈಫಲ್ಲಿ ಒಂದ್ಸಲಿ ಆದರೆ ಮತ್ತೆ ಈ ಮೆಮೊರೀಸ್ ಎಲ್ಲ ಬರಲ್ಲ. ಆದರೂ ಅವನ್ನ ಎಂಜಾಯ್ ಮಾಡಿಕೊಂಡೇ ಮದುವೆ ಮಾಡ್ಕೋಬೇಕು, ಎಂಜಾಯ್ ಮಾಡ್ಕೊಂಡು ಶಾಸ್ತ್ರಗಳನ್ನ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ. ಆದರೂ ಬಳೆ ತೊಡಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಗಾಜಿನ ಬಳೆ, ಆ ಬಳೆ ಹಾಕೋದ್ರಿಂದ ಹೆಣ್ಮಕ್ಳಲ್ಲಿರೋವಂಥ ಟೆನ್ಷನ್ಗಾಗುವಂಥ ನಾಡಿ ಮಿಡಿತನ ಕಂಟ್ರೋಲ್ ಮಾಡ್ಬೋದು. ಆ ಕರಿಬಳೆ, ಅದು ಕರಿಬಳೆ ಹಸಿರು ಬಳೆ ಅಂತಲೇ ಹೇಳ್ತಾರೆ. ಅದರಿಂದ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಕೂಡ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ನಮ್ಮ ಹಿರಿಯರು ಏನೇ ಶಾಸ್ತ್ರಗಳನ್ನ ಮಾಡಿದ್ರು ಅದರಿಂದ ಒಂದು ಅವ್ರಿಗೆ ಗೊತ್ತಿತ್ತೋ ಇಲ್ವೋ, ಸುಮ್ಮನೆ ಮಾಡಿರ್ತಾರೇನೋ, ಆದರೆ ಅದರಿಂದ ನೀವು ಗಟ್ಟಿಯಾದಂಥ ಒಂದು ವೈಜ್ಞಾನಿಕ ಕಾರಣ ಇದೆ ಅಂತಲೇ ಹೇಳ್ಬೋದು. ಇನ್ನು ನೈಟು ಬಳೆ ಶಾಸ್ತ್ರ ಆದಮೇಲೆಲ್ಲ ಮಲ್ಕೊಂಡ್ರು. ಇನ್ನು ಬೆಳಿಗ್ಗೆ ಎದ್ದು ಫಸ್ಟು ಅರಿಶಿನ ಶಾಸ್ತ್ರ ಎಲ್ಲ ಮಾಡಿದರು. ನಾವೆಲ್ಲ ಇದೊಳಗೆ ಲೇಟ್ ಆಯಿತು. ಅದಾದಮೇಲೆ ಇನ್ನು ದೇವ್ರು ತರೋದು ಅಂದರೆ ಹೊಸ ನೀರು ತೊಗೊಬರೋದು. ಗಂಗೆ ಪೂಜೆ ಮಾಡಿ ಹೆಣ್ಣಿನ ಮನೆ ದೇವರು, ಗಂಡಿನ ಮನೆ ದೇವರು ಎಲ್ಲರದು ದೇವ್ರುಗಳನ್ನ ನೆನಪಿಸ್ಕೊಂಡು, ಇವತ್ತಿನೇ ಮಾಂಗಲ್ಯ ಧಾರಣೆ ಆಗೋ ದಿನ, ಮದುವೆ ದಿನ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ದೇವ್ರ ಹೆಸರುಗಳಲ್ಲಿ ಹೊಸ ನೀರು ತೊಗೊಂಡೋಗಿ ನಂತರ ಶಾಸ್ತ್ರಗಳನ್ನ ಶುರು ಮಾಡ್ತಾರೆ. ಹೊಸ ನೀರು ತೊಗೊಬರ್ಬೇಕಾದ್ರೆ ತುಂಬ ಸ್ನಾನ ಮಾಡಿ ಮೈಲಿಗೆ ಇಲ್ದಂಗೆ ಎಷ್ಟು ಅದೇ ಮುಖ್ಯ ಅಂತಲೇ ಹೇಳ್ಬೋದು. ಇದು ಗಂಗೆ ಪೂಜೆ ಮಾಡೋದೆಲ್ಲ. ಇನ್ನು ಮಾಡಿಕೊಂಡು ಆ ಗಂಗೆ ಪೂಜೆ ಮಾಡಬೇಕಾದ್ರೆ ಪುರೋಹಿತರು ಹೇಳ್ತಿದ್ದಂಥ ಮಂತ್ರಗಳನ್ನ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಮೈ ಜುಮ್ ಅನಿಸುತ್ತೆ. ಅದು ಅರ್ಥ ಗೊತ್ತಾದ್ರಂತೂ ಎಷ್ಟು ಅದು ಅವರೇ ಐನೋರು ಹೇಳ್ತಾಯಿದ್ರು.
ಅದು ನಿಜವಾಗ್ಲೂ ಆ ಅರ್ಥಗಳು ನಮ್ಗೆ ಗೊತ್ತಿರಲ್ಲ, ಸುಮ್ಮನೆ ಏನೋ ಪುರೋಹಿತರು ಮಂತ್ರ ಹೇಳ್ತವ್ರೆ ಅಂತೀವಿ. ಆದರೆ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿರುತ್ತೆ ಆ ಮಂತ್ರಗಳು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಯಾವುದೋ ಹಸು ಕಟ್ಟಿದ್ರು ಅಂತ ಹೇಳಿ ಹಸು ಫೋಟೋಗಳು ತಕ್ಕೊಂಡೆ. ಭಾಗ್ಯ, ಸಕಲೈಶ್ವರ್ಯ, ಅಷ್ಟೈಶ್ವರ್ಯ, ಭೋಗೈಶ್ವರ್ಯ, ಮಹಾದೈಶ್ವರ್ಯ, ಅಭಿವೃದ್ಧ್ಯರ್ಥಂ ನವನವ ಜನಿತ ಸಂಚಿತ ಸೂಚಿತ ಸಕಲ ದುಷ್ಟ ಹರಿತ ಪೀಡ ಪರಿಹಾರಾರ್ಥಂ ನವನವ ತಾಪತ್ರಯ. ಅದು ಹಾಗೆ ಕೈ ಇಟ್ಕೊಳ್ಳಿ, ಅಥವಾ ಮೊಬೈಲ್ ಕಳ್ಸೋದು ಕೈ ಇಟ್ಕೊಳ್ಳಿ. ಓಂ ಕಲಶೋ ಸಮಾಶಿತಾಃ ಮೂಲೆ ತತ್ವಸ್ಥೋ ಬ್ರಹ್ಮ ಮಧ್ಯೆ ಮಾತೃಗಣಾಂತಾಃ ಕುಕ್ಷೋ ಸಾಗರಾಃ ಸರ್ವೇ ಸಪ್ತ ದೀಪೋ ಸುಂದರಾಃ ಋಗ್ವೇದೋ ಸಾಮವೇದ ತರುಣಾಃ ಅಂಗೈಚೈತಾ ಸರ್ವೇ ಕಲಶಂತೋ ಸಮಾಶಿತಾಃ. ಗಂಡನ ದಿಬ್ಬಣಕ್ಕೆ ಬಿಟ್ಟು ದಿಬ್ಬಣದಿಂದ ಮುಹೂರ್ತಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಗಂಡನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹೆಣ್ಣಿನ ಅಣ್ಣ ತಮ್ಮ ಅವ್ರ ಕೈಲಿ ಗಂಡಿಗೆ ಚಪ್ಪಲಿ ಹಾಕಿಸ್ತಾರೆ. ಇನ್ನು ಪಾದ ತೊಳೆದು ಅದೇನಾದರೂ ಚಿನ್ನ ಮಾಡಿಸಿದರೆ ಹೆಣ್ಣಿನ ಮನೆ ಕಡೆಯವರು ಅದನ್ನೆಲ್ಲ ಹಾಕ್ತಾರೆ. ಹಾಗಾಗಿ ಇನ್ನು ನಾನು ಆ ವಿಡಿಯೋ ತೆಕ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ರೆಡಿ ಆಗೋಕ್ಕೆ ಹೋಗಿದ್ವಿ. ಅದರಲ್ಲೂ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದರು, ಅವರೆಲ್ಲ ಸ್ವಲ್ಪ ಚಿಕ್ಕವರು. ಹಾಗಾಗಿ ಅವ್ರು ನೀಟಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಮಾಡಿದ್ರು, ಫೋನ್ ಕೊಟ್ಟಿದ್ದೆ, ಆದರೂ ಸ್ವಲ್ಪ ಆಚೆ ಈಚೆ ಮಾಡಿದರು. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ನಮ್ಮ ಕಡೆ ಈ ರೀತಿ ಇನ್ನೂ ತುಂಬ ಶಾಸ್ತ್ರ ಬಾಗ್ನ ಕೊಡೋದು ಅದೆಲ್ಲ ಇದೆ. ಆ ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಈ ಮಕ್ಕಳು ಒಳಗಡೆ ನಿಲ್ತಾ ಇರಲಿಲ್ಲ, ಯಾವಾಗಲೂ ಹೊರಗಡೆ ಬರ್ತಾಯಿದ್ರು. ಸೊ ಅವ್ರನ್ನ ಕರ್ಕೊಂಬರೋಕ್ಕೆ ನಾನು ಓಡಾಡ್ತಾ ಇದ್ದೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಇನ್ನೂ ತುಂಬ ಶಾಸ್ತ್ರ ಸಪ್ತಪದಿ ತುಳಿಯೋದು ಅದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾಸ್ತ್ರನೂ ಕೂಡ ಅರ್ಥಗರ್ಭಿತವಾಗಿರುತ್ತೆ. ಒಟ್ಟಿನಲ್ಲಿ ನಮ್ಮ ಮದುವೆ ನಮ್ಮ ಲೈಫ್ ಲಾಂಗ್ ಮೆಮೊರೀಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.